ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ಹಾಗೆ ಹಳ್ಳಿ ಸ್ಟೈಲಲ್ಲಿ ಇದು ಮನೆಯಲ್ಲೇ ಮಾಡ್ಕೊಬೋದು. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಹಾಗೆ ಮುದ್ದೆ, ಅನ್ನ, ಚಪಾತಿ, ದೋಸೆ ಯಾವ್ದ್ರ ಜೊತೆ ಆದರೂ ಈ ಸಾಂಬಾರನ್ನ ನೀವು ಮಾಡಿಕೊಂಡು ತಿನ್ಬೋದು. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಬನ್ನಿ ಫಸ್ಟಿಗೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಹುರಿಗಡಲೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಬೋದು. ಈಗ ನಾನಿಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಹಾಗೆ ನಾನಿಲ್ಲಿ 3/4 kg ಚಿಕನ್ನ ತೊಗೊಂಡಿದ್ದೀನಿ ಈ ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತೇಳಿ. ಈ 3/4 kg ಚಿಕನ್ಗೆ ಇಷ್ಟು ಐಟಮ್ಗಳನ್ನ ನೀವು ರೆಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಗ್ರೈಂಡರ್ನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ನೋಡಿ, ಈಗ ಎಲ್ಲ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಮಸಾಲೆ ರೆಡಿ ಆಗಿದೆ. ಇವಾಗ ನಾನು ಕುಕ್ಕರ್ನ ಇಟ್ಕೊಂಡು, ಇದು ಕುಕ್ಕರ್ನಲ್ಲಿ ಮಾಡ್ತಾ ಇರೋದು. ಸೊ ಕುಕ್ಕರ್ನ ಬಿಸಿಗೆ ಅಂತ ಹೇಳಿ ಇಟ್ಕೊಂಡಿದ್ದೆ. ಇವಾಗ ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಹಳ್ಳಿ ಕಡೆ ಎಲ್ಲ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಳೋದು. ಸೊ ನಾನು ಅಷ್ಟೇ ಮನೇಲಿ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಆದಷ್ಟು ಕಮ್ಮಿನೇ ಆಯಿಲನ್ನ ಯೂಸ್ ಮಾಡ್ತೀನಿ. 2 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಸಾಂಬಾರು ಈರುಳ್ಳಿ, ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕು ಅಂದರೆ ನೀವು ಮಸಾಲೆ ಕೂಡ ರುಬ್ಬಿ ಹಾಕ್ಕೊಬೋದು. ಸೊ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಚಿಕನ್ನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ. ಎಣ್ಣೆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. 1 ರಿಂದ 2 ನಿಮಿಷ ಈ ಥರ ಫ್ರೈ ಮಾಡೋಣ. ಸೊ ನೋಡಿ, ಈ ಥರ ನೀರು ಬಿಟ್ಕೊಬೇಕು ಚೆನ್ನಾಗಿ ಚಿಕನ್ ಫ್ರೈ ಆಗಿ. ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಮಸಾಲೆ ಎಲ್ಲ ಹಾಕ್ಕೊಂಡೆ. ಇದು ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಮಸಾಲೆ ಅಂದರೆ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡರ್ನ ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು. ಅದಿಲ್ಲ ಅಂತ ಅಂದರೆ ನೀವು ಧನಿಯಾ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಅಂಗಡಿನಲ್ಲೇ ಸಾಂಬಾರು ಪುಡಿ ಸಿಗುತ್ತೆ, ಅದು 1 ಟೇಬಲ್ ಸ್ಪೂನಷ್ಟು ನೀವು ಹಾಕ್ಕೊಬೇಕಾಗತ್ತೆ. ಇವಾಗ ನಾನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಖಾರ ಸ್ವಲ್ಪ ಮಸಾಲೆ ಪುಡಿನಲ್ಲಿ ಕಮ್ಮಿ ಇದೆ, ಮನೆಯಲ್ಲಿ ಮಾಡಿರೋದು, ಅದಕ್ಕೋಸ್ಕರ ನಾನು ಖಾರ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಸಾರಿ ಕಲಿಸ್ಕೊಂಡು, ಇವಾಗ ಇದಕ್ಕೆ ನೀವು ನೀರು ಎಷ್ಟು ಬೇಕೋ ಅಷ್ಟು ಕಂಟೆಸ್ಟಲ್ಲಿ ಹಾಕ್ಕೊಬೇಕಾಗತ್ತೆ. ಸೊ ನಾನಿದು ಚಿಕನ್ ಸಾಂಬಾರು ಮಧ್ಯಾಹ್ನ ಲಂಚ್ಗೆ ಅಂತೇಳಿ ಮಾಡಿದ್ದು. ಸೊ ನೈಟ್ಗೂ ಬೇಕಾಗತ್ತೆ. ಆದ್ದರಿಂದ 1.5 ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಈಗ ಕಲಿಸಿದೆಲ್ಲ ಆಯಿತು. ಇವಾಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪನ್ನೇ ನಾನು ಹಾಕೋದು, ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಸೊ ಮತ್ತೆ ಇನ್ನೊಂದು ಸಾರಿ ಚೆನ್ನಾಗಿ ಕಲಸಿ ಈಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಇದು ನಾನು 2 ವಿಷಲ್ ಬರೋ ತನಕ ಬಿಟ್ಟಿದ್ದೆ. ಸೊ ಈಗ 2 ವಿಷಲ್ ಬಿಟ್ಕೊಂಡು ಆದಮೇಲೆ, ಸೊ ನೋಡಿ ಆಗಿದೆ 2 ವಿಷಲು. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರು ರೆಡಿ ಆಗಿದೆ. ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಸ್ವಲ್ಪನೇ ಹಾಕಿದ್ದು, ಆದರೂ ಜಾಸ್ತಿನೇ ಆಗಿರೋ ಥರ ಅನಿಸುತ್ತೆ. ಅದಕ್ಕೆ ಹೇಳಿದ್ದು ಸ್ವಲ್ಪನೇ ಎಣ್ಣೆ ಹಾಕ್ಕೊಡಿ ಸಾಂಬಾರು ಮಾಡೋ ಟೈಮಲ್ಲಿ. ಫ್ರೈ ಎಲ್ಲ ಮಾಡಬೇಕಾದ್ರೆ ನೀವು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಸಾಂಬಾರಲ್ಲಿ ಎಣ್ಣೆ ಜಾಸ್ತಿ ಆದರೆ ಮುಖಕ್ಕೆ ತೀಡ್ದಂಗೆ ಆಗುತ್ತೆ, ಓವರ್ ಅಂತ ಅನಿಸುತ್ತೆ, ತಿನ್ನೋಕ್ಕಾಗೋದಿಲ್ಲ. ಸೊ ಆದಷ್ಟು ಆಯಿಲ್ನ ಕಮ್ಮಿ ಹಾಕ್ಕೊಂಡು ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರು. ಸೊ ಈಗ ನಾನು ಈ ಚಿಕನ್ ಸಾಂಬಾರಿಗೆ ಮಧ್ಯಾಹ್ನಕ್ಕೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಸೊ ಮುದ್ದೆ, ಬಿಸಿ ಅನ್ನ ಅಥವಾ ದೋಸೆ, ಚಪಾತಿ ಯಾವುದಾದ್ರೂ ಸರಿ,
ಇದು ತುಂಬ ಚೆನ್ನಾಗಿರುತ್ತೆ. ನೈಟಿಗೆ ಅಂತ ಹೇಳಿ ನಾನು ಚಪಾತಿ ಮಾಡ್ಕೊಂಡಿದ್ದೆ, ಮಧ್ಯಾಹ್ನ ಮುದ್ದೆ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಪರ್ಫೆಕ್ಟಾಗಿ ಬೆಂದಿದೆ ಕೂಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಈ ಚಿಕನ್ ಸಾಂಬಾರ್ ವಿಲೇಜ್ ಸ್ಟೈಲ್ ಅಂತ ಹೇಳಿ. ನಿಮಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.